ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯ ಶಿವರಾತ್ರಿ ಪೂಜೆ ಹೇಗಾಯಿತು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ತಯಾರಿ ವಿಡಿಯೋ ಅಂದರೆ ಪ್ರಿಪರೇಷನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಇದು ನಾನು ಪೂಜೆದು ತೋರಿಸ್ತಾ ಇದ್ದೀನಿ, ಲಿಂಗ ಪೂಜೆ ಹೇಗೆ ಮಾಡ್ತೀವಿ ನಾವು ಅಂತ. ಮೊದಲನೇದಾಗಿ ಶಿವನಿಗೆ ನಾವು ಅಭಿಷೇಕ ಮಾಡ್ತೀವಿ. ನೀರು, ಹಾಲು, ಮೊಸರು, ಎಳನೀರು, ಗಂಜಳ, ಸೀಗೆಕಾಯಿ ಪುಡಿ, ತುಪ್ಪ, ಜೇನುತುಪ್ಪ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಶ್ರೀಗಂಧ ಇದನ್ನೆಲ್ಲನೂ ಹಾಕಿ ಅಭಿಷೇಕ ಮಾಡ್ತೀವಿ. ಫಸ್ಟು ನಮ್ಮಮ್ಮ ಪೂಜೆ ಮುಗಿಸಿದ್ರು, ಅಭಿಷೇಕ ಎಲ್ಲ ಮಾಡಿ. ಆಮೇಲೆ ನಾನು ನನ್ನ ಹಸ್ಬೆಂಡು ಇಬ್ಬರು ಜೊತೆಗೆ ಶಿವಪೂಜೆ ಮಾಡಿದ್ವಿ. ಸೊ ಬನ್ನಿ ನೋಡೋಣ ನಮ್ಮ ಶಿವಲಿಂಗದ ಅಭಿಷೇಕ ಮತ್ತು ಪೂಜೆನ. ಕರಡಿಗೆಗೆ ದಾರ ಆಲ್ರೆಡಿ ಪೋಣಿಸಿದ್ವಿ, ಯಾಕಂದರೆ ಪ್ರತಿ ಶಿವರಾತ್ರಿ ದಿನ ಹಳೆ ದಾರನ ತೆಗೆದು ಹೊಸ ದಾರನ ಹಾಕ್ತೀವಿ. ಆಮೇಲೆ ಕರಡಿಗೆನ ಮೊದಲೇ ಶುದ್ಧಿ ಮಾಡಿ ಹೊಸ ದಾರನ ಕರಡಿಗೆಗೆ ಪೋಣಿಸ್ತೀವಿ. ಕರಡಿಗೆನ ನಾವು ಮೊದಲು ಕತ್ತಿಗೆ ಹಾಕೊಬೇಕು, ಆಮೇಲೆ ವಿಭೂತಿ ಹಚ್ಕೋತಾ ಇದ್ದೀವಿ. ಪೂಜೆ ಶುರು ಮಾಡೋದಕ್ಕೂ ಮುಂಚೆ ನಾವು ಭಸ್ಮಧಾರಣೆ ಮಾಡಬೇಕು. ಈ ವಿಭೂತಿ ಕೆಟ್ಟದ್ದನ್ನು ನಾಶ ಮಾಡೋ ಶಕ್ತಿನ ಹೊಂದಿರುತ್ತೆ. ಜೊತೆಗೆ ಯಾವುದೇ ದುಷ್ಟಶಕ್ತಿ ಮತ್ತು ಋಣಾತ್ಮಕ ಶಕ್ತಿಗಳಿಂದ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಷ್ಟೇ ಯಾಕೆ, ಎಲ್ಲ ಲೋಕನೂ ರಕ್ಷಣೆ ಮಾಡುವ ನಮ್ಮ ಶಿವನೂ ಸಹ ಮೈ ತುಂಬ ಭಸ್ಮವನ್ನು ಧಾರಣೆ ಮಾಡಿರ್ತಾನೆ ಅಲ್ವಾ. ನಮ್ಮ ಪಾಪಗಳನ್ನು ನಾಶ ಮಾಡಬೇಕು, ಹಾಗೆ ಆಶೀರ್ವಾದ ಮಾಡಬೇಕು ಅಂತ ದೇವರನ್ನ ನೆನೆಸ್ಕೊಳ್ತಾ ಪ್ರಾರ್ಥನೆ ಮಾಡಿಕೊಂಡು ನಾವು ವಿಭೂತಿನ ಧರಿಸಬೇಕು. ಈ ವಿಭೂತಿನ ಹೇಗೆ ತಯಾರು ಮಾಡ್ತಾರೆ ಅಂದರೆ ಹಾಲು, ತುಪ್ಪ, ಜೇನುತುಪ್ಪ ಜೊತೆಗೆ ಹಸುವಿನ ಬೆರಣಿ ಅಂದರೆ ಹಸುವಿನ ಸಗಣಿಯಿಂದ ಬೆರಣಿ ಮಾಡ್ತಾರಲ್ವ, ಆ ಬೆರಣಿನ ಸುಟ್ಟು ಬಿಟ್ಟು ಅದರಿಂದ ಬರುವ ಬೂದಿ ಜೊತೆ ಈ ವಸ್ತುವನ್ನೆಲ್ಲ ಮಿಕ್ಸ್ ಮಾಡಿ ವಿಭೂತಿನ ತಯಾರು ಮಾಡ್ತಾರೆ. ವಿಭೂತಿ ಹಚ್ಕೊಂಡಿದ್ದಾದಮೇಲೆ ನಾವು ಲಿಂಗನ ನಮ್ಮ ಎಡ ಅಂಗೈ ಮೇಲೆ ಇಟ್ಕೊಂಡು ನೀರು ಹಾಕೊಬೇಕು. ಫಸ್ಟು ನೀರು ಹಾಕಿ ಅಭಿಷೇಕ ಮಾಡಬೇಕು. ನೀರು ಹಾಕಿದ ಮೇಲೆ ಲಿಂಗಕ್ಕೆ ಗೋಮೂತ್ರದಿಂದ ಅಭಿಷೇಕ ಮಾಡ್ತೀವಿ. ಬೇರೆಲ್ಲ ವಸ್ತುಗಳಿಂದ ಅಭಿಷೇಕ ಮಾಡೋದಕ್ಕೂ ಮುಂಚೆ ಮೊದಲನೇದಾಗಿ ಗೋಮೂತ್ರದಿಂದ ಅಭಿಷೇಕ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ರೋಗಗಳು ನಿವಾರಣೆ ಆಗುತ್ತೆ. ಒಂದು ಬಟ್ಟೆ ಇತ್ತಿಲ್ಲ ಅಜ್ಜಿ, ಇದ್ರ ಮೇಲೆ ಬಟ್ಟೆ ಕೊಡ್ತೀನಿ. ಕೆಳಗಡೆ ನೀರು ಚೆಲ್ಲಿ. ಆಮೇಲೆ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದೀವಿ. ಹಾಲು ಅಮೃತಕ್ಕೆ ಸಮ ಅಂತ ಹೇಳ್ತೀವಲ್ಲ, ಹಾಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮಗೆ ಸಕಲ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ವಾಡಿಕೆ ಹಾಗೂ ನಂಬಿಕೆ ಇದೆ. ಪಾಪು ಕೂತ್ಕೊಂಡು ನೋಡು ಬಾ, ಏನೇನು ಮಾಡ್ತಾ ಇದ್ದೀರಿ ಅಂತ. ಓಡಾಡ್ಕೊಂಡಿರ್ಬೇಡ ಬಾ, ಕೂತ್ಕೊ, ಚೇರ್ ಇಟ್ಕೋಬೇಕಾರೆ ನೋಡಿ ದೇವ್ರಿಗೆ ಏನೇನು ಅಭಿಷೇಕ ಮಾಡ್ತಾ ಇದ್ದೀರಿ ಅಂತ ನೋಡಿ. ನೆಕ್ಸ್ಟು ಮೊಸರಿನಿಂದ ಅಭಿಷೇಕ ಆಗ್ತಾ ಇದೆ. ಮೊಸರಿನ ಅಭಿಷೇಕದ ಸಂಕೇತ ಏನು ಅಂದರೆ ಆರೋಗ್ಯ ಮತ್ತು ಶಕ್ತಿ. ಆ ಶಿವ ನಮಗೆ ಆರೋಗ್ಯ ಮತ್ತು ಶಕ್ತಿಯನ್ನು ದಯಪಾಲಿಸಲಿ ಅಂತ ಮೊಸರಿನ ಅಭಿಷೇಕ ಮಾಡಬೇಕು. ಆಮೇಲೆ ಜೇನುತುಪ್ಪದಿಂದ ಅಭಿಷೇಕ ಆಗ್ತಾ ಇದೆ.
ಜೇನುತುಪ್ಪದಿಂದ ಕುಬೇರ ದೇವರ ಕೃಪೆ ಪ್ರಾಪ್ತಿಯಾಗುತ್ತೆ, ಅದರಿಂದ ತೇಜಸ್ಸು ಹೆಚ್ಚಾಗುತ್ತೆ. ನೆಕ್ಸ್ಟು ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿದ್ವಿ. ತುಪ್ಪ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಆಮೇಲೆ ಲಿಂಗಕ್ಕೆ ಎಳನೀರಿನಿಂದ ಅಭಿಷೇಕ ಮಾಡಿದ್ವಿ. ಎಳನೀರು ನಮ್ಮಲ್ಲಿರುವ ಅಸ್ವಸ್ಥತೆಯನ್ನು ನಿವಾರಣೆ ಮಾಡುತ್ತೆ. ಈಗ ಒಣ ದ್ರಾಕ್ಷಿಯಿಂದ ಅಭಿಷೇಕ ಮಾಡ್ತೀವಿ. ಒಣ ದ್ರಾಕ್ಷಿನ ಲೋಟದಲ್ಲಿಟ್ಬಿಟ್ಟು ಅದಕ್ಕೆ ನೀರು ಹಾಕಿರ್ತೀವಿ ಮುಂಚೆನೇ. ಅದಾದಮೇಲೆ ಅಭಿಷೇಕ ಮಾಡಬೇಕಾದ್ರೆ ನೀರಿನ ಸಮೇತ ದ್ರಾಕ್ಷಿನೂ ಸಹ ಅರ್ಪಣೆ ಮಾಡ್ತೀವಿ. ಈ ಅಭಿಷೇಕದ ಸಂಕೇತ ಏನು ಅಂದರೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು. ನೆಕ್ಸ್ಟು ಗೋಡಂಬಿಯಿಂದ ಅಭಿಷೇಕ ಮಾಡ್ತಾಯಿದ್ವಿ. ಗೋಡಂಬಿನೂ ಸಹ ನೀರಿನಲ್ಲಿ ನೆನೆಸಿಟ್ಟು ನೀರಿನ ಜೊತೆಗೆ ಗೋಡಂಬಿನೂ ಸಹ ಅರ್ಪಣೆ ಮಾಡ್ತೀವಿ. ಕೊನೆಯದಾಗಿ ಲಿಂಗಕ್ಕೆ ಶ್ರೀಗಂಧದಿಂದ ಅಭಿಷೇಕ ಮಾಡ್ತೀವಿ. ನಮ್ಮ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡೋದು ಶ್ರೀಗಂಧದ ಅಭಿಷೇಕದ ಸಂಕೇತ. ಎಲ್ಲ ಪದಾರ್ಥಗಳಿಂದನೂ ಅಭಿಷೇಕ ಆದಮೇಲೆ ಮತ್ತೆ ಲಿಂಗಕ್ಕೆ ನೀರು ಹಾಕಿ ಅಭಿಷೇಕ ಮಾಡ್ತೀವಿ. ಶಿವನಿಗೆ ಎಲ್ಲ ಅಭಿಷೇಕಕ್ಕಿಂತ ಜಲಾಭಿಷೇಕನೇ ತುಂಬ ಶ್ರೇಷ್ಠ. ಆದರೂ ಸಹ ವರ್ಷಕ್ಕೊಮ್ಮೆ ನಾವು ಪದಾರ್ಥಗಳನ್ನು ಹಾಕಿ ಅಭಿಷೇಕ ಮಾಡ್ತೀವಿ. ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಜಲಾಭಿಷೇಕದಿಂದ ಮಾಡೋದು. ವರ್ಷಕ್ಕೊಮ್ಮೆ ಈ ರೀತಿ ಶಿವರಾತ್ರಿ ಹಬ್ಬಕ್ಕೋಸ್ಕರ ಈ ಅಭಿಷೇಕನ ನಾವು ಮಾಡ್ತೀವಿ. ಎಲ್ಲ ಮೊಸರು, ಹಾಲು, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿರ್ತೇವಲ್ಲ, ಅದಕ್ಕೋಸ್ಕರ ಲಿಂಗ ಜಿಡ್ಡಾಗಿರುತ್ತೆ. ಅದಕ್ಕಾಗಿ ನಾವು ನಿಂಬೆ ಹಣ್ಣಿಂದ ಲಿಂಗವನ್ನು ಶುದ್ಧಿ ಮಾಡ್ತೀವಿ. ನಿಂಬೆಹಣ್ಣು ಎಲ್ಲನೂ ಜಿಡ್ಡನ್ನು ತೆಗೀತಲ್ವ, ಅದಕ್ಕೆ ಲಿಂಗಕ್ಕೆ ನಿಂಬೆಹಣ್ಣಿಂದ ಅಭಿಷೇಕ ಮಾಡಿ ಆಮೇಲೆ ಅದಕ್ಕೆ ನೀರು ಹಾಕ್ತೀವಿ.
ಅದು ಸೌಂಡ್ ಕಮ್ಮಿ ಹಾಕೋ ಇಲ್ಲ ಆಫ್ ಮಾಡಿ, ಕಮ್ಮಿ ಹಾಕೋ, ಫುಲ್ ಡೌನ್ ಮಾಡು. ಎಲ್ಲ ಅಭಿಷೇಕ ಮುಗಿದ ಮೇಲೆ ಮತ್ತೆ ಅಂಗೈ ಮೇಲೆ ವಿಭೂತಿ ಹಚ್ಚಿ ಶಿವಲಿಂಗವನ್ನು ಅದರಲ್ಲಿ ಇಟ್ಟು, ಶಿವಲಿಂಗಕ್ಕೂ ಸಹ ವಿಭೂತಿಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं. देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं. कनकमहामणिभूषितलिङ्गं फणिपटिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गं. कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं. देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम्. अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम्. सुरगुरुसुरवरपूजितलिङ्गं सुरवनपुष्पसदार्चितलिङ्गं परमपदं परमात्मकलिङ्गं तत्प्रणमामि सदा शिवलिङ्गम्. लिङ्गाष्टकम् इदं पुण्यं यः पठेत् शिवसन्निधौ शिवलोकमवाप्नोति ಶಿವೇನ ಸಹ ಮೋದತೆ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವಪತ್ರೆ. ಬಿಲ್ವಪತ್ರೆಯಿಂದ ಶಿವನ ಪೂಜಿಸಿದ್ರೆ ಶಿವ ಸಂತೃಪ್ತಿಯಾಗ್ತಾನೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಅಂತ ಬೇಡಿಕೊಂಡು ಶಿವನಿಗೆ ಬಿಲ್ವಪತ್ರೆ ಅರಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಬಿಲ್ವಪತ್ರೆಯಲ್ಲಿ 3 ದಳಗಳಿರುತ್ತೆ ಅಲ್ವಾ, 3 ದಳಗಳು ಕೂಡ ಒಂದೊಂದು ದೇವರ ಸಂಕೇತ.
ಎಡಗಡೆ ಇರುವುದು ಬ್ರಹ್ಮ, ಬಲಗಡೆ ಇರುವುದು ವಿಷ್ಣು ಮತ್ತು ಮಧ್ಯದಲ್ಲಿರುವುದು ಸದಾಶಿವ ಎಂದು ಪುರಾಣ ಹೇಳುತ್ತೆ. ಬಿಲ್ವಪತ್ರೆಯ ಮುಂಭಾಗದಲ್ಲಿ ಅಮೃತ ಮತ್ತು ಹಿಂಭಾಗದಲ್ಲಿ ಯಕ್ಷರು ಇರ್ತಾರೆ. ಈ ಬಿಲ್ವಪತ್ರೆ ಮರ ಕಾಶಿ ಕ್ಷೇತ್ರಕ್ಕೆ ಸರಿಸಮಾನ ಎಂಬ ನಂಬಿಕೆ ಇದೆ. ಸ್ಕಂದ ಪುರಾಣದ ಪ್ರಕಾರ ಬಿಲ್ವಪತ್ರೆ ಮರ ಪಾರ್ವತಿಯ ಬೆವರ ಹನಿಗಳಿಂದ ಹುಟ್ಟುತ್ತಂತೆ. ಒಮ್ಮೆ ಪಾರ್ವತಿಯ ಬೆವರ ಹನಿಗಳು ಮಂದಾರ ಪರ್ವತದ ಮೇಲೆ ಬಿದ್ದಾಗ ಹುಟ್ಟಿದ ಮರ ಎಂದು ಪ್ರತೀತಿ ಇದೆ. ಪಾರ್ವತಿ ದೇವಿಯು ಗಿರಿಜೆಯಾಗಿ ಈ ಮರದ ಬೇರುಗಳಲ್ಲಿ ನೆಲೆಸಿರುತ್ತಾಳಂತೆ. ಮಹೇಶ್ವರಿಯಾಗಿ ಕಾಂಡದಲ್ಲಿ, ದಾಕ್ಷಾಯಿಣಿಯಾಗಿ ಕೊಂಬೆಯಲ್ಲಿ, ಪಾರ್ವತಿಯಾಗಿ ಎಲೆಗಳಲ್ಲಿ, ಕಾತ್ಯಾಯಿನಿಯಾಗಿ ಹಣ್ಣಿನಲ್ಲಿ ಮತ್ತು ಗೌರಿಯಾಗಿ ಹೂಗಳಲ್ಲಿ ನೆಲೆಸಿರುತ್ತಾಳಂತೆ. ಈ ಎಲ್ಲಾ ಶಕ್ತಿ ಸ್ವರೂಪಿಣಿಯರ ಜೊತೆಗೆ ಲಕ್ಷ್ಮೀ ದೇವಿಯು ಸಹ ನೆಲೆಸಿರುತ್ತಾಳಂತೆ. ಪಾರ್ವತೀ ದೇವಿಯ ಆವಾಸ ಸ್ಥಾನವಾದುದರಿಂದ ಬಿಲ್ವಪತ್ರೆ ಶಿವನಿಗೆ ಪ್ರೀತಿ ಪಾತ್ರವಾಗಿರುವ ಮರ. ಅದರಲ್ಲೂ ಸ್ವತಃ ಪಾರ್ವತಿಯೇ ಈ ಮರದ ಎಲೆಗಳಾಗಿರುವುದರಿಂದ ಆ ಎಲೆಗಳೆಂದರೆ ಶಿವನಿಗೆ ಇನ್ನೂ ಅಚ್ಚುಮೆಚ್ಚು. ಯಾರು ಈ ಬಿಲ್ವಪತ್ರೆ ಅಥವಾ ಬಿಲ್ವಪತ್ರೆ ಮರನ ಸ್ಪರ್ಶಿಸುತ್ತಾರೋ ಅವರ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಬಿಲ್ವಪತ್ರೆ ಬರೀ ಪೂಜೆಗೆ ಮೀಸಲಲ್ಲ, ಬಿಲ್ವಪತ್ರೆಯಲ್ಲಿ ಅನೇಕ ಔಷಧೀಯ ಗುಣಗಳು ಸಹ ಇದೆ. ಓಂ ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ರಾಮೇಶ್ವರ ಶಿವ ರಾಮೇಶ್ವರ, ಹರ ಹರ ಭೋಲೆ ನಮಃ ಶಿವಾಯ. ರಾಮೇಶ್ವರ ಶಿವ ರಾಮೇಶ್ವರ, ಹರ ಹರ ಭೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ಗಂಗಾಧರ ಶಿವ ಗಂಗಾಧರ, ಹರ ಹರ ಭೋಲೆ ನಮಃ ಶಿವಾಯ. ಗಂಗಾಧರ ಶಿವ ಗಂಗಾಧರ, ಹರ ಹರ ಭೋಲೆ ನಮಃ ಶಿವಾಯ. ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ಬಿಲ್ವಪತ್ರೆಯಿಂದ ಶಿವನಿಗೆ ಪೂಜೆ ಮಾಡಿ ಅದರ ಜೊತೆಗೆ ಗಂಧದ ಕಡ್ಡಿಯಿಂದನೂ ಸಹ ಹಾಗೆ ತುಪ್ಪದ ಆರತಿಯಿಂದ ಮಂಗಳಾರತಿ ಮಾಡಿ ಶಿವನಿಗೆ ಪೂಜೆನ ಅರ್ಪಣೆ ಮಾಡ್ತೀವಿ. ನಂತರ ನಾವು ಬೆರಳುಗಳಿಗೆ ವಿಭೂತಿನ ಹಚ್ಕೊಂಡು ಪಂಚಾಕ್ಷರಿ ಮಂತ್ರನ ಪಠಣೆ ಮಾಡ್ತೀವಿ. ನಮಗೆ ಲಿಂಗಧಾರಣೆ ಮಾಡಬೇಕಾದ್ರೆ, ಲಿಂಗದೀಕ್ಷೆ ಕೊಡಬೇಕಾದ್ರೆ ಗುರುಗಳು ನಮಗೆ ಪಂಚಾಕ್ಷರಿ ಮಂತ್ರನ ಉಪದೇಶ ಮಾಡಿರ್ತಾರೆ. ಆ ಮಂತ್ರನ ನಾವು ಪಠಣೆ ಮಾಡ್ತೀವಿ. ಮಂತ್ರ ಪಠಣೆ ಆದಮೇಲೆ ಶಿವನಿಗೆ ಕಿರುಬೆರಳಿನಿಂದ ಪ್ರದಕ್ಷಿಣೆ ಆಕಾರವಾಗಿ ನಮಸ್ಕಾರ ಮಾಡಬೇಕು. ನಮಗೆ ಮಂತ್ರೋಪದೇಶ ಮಾಡಬೇಕಾದ್ರೆ ಹೇಳಿದ್ದಾರೆ, ಕಿರುಬೆರಳಿನ ನಮಸ್ಕಾರ ಲಿಂಗಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ.
ನಮಸ್ಕಾರ ಮಾಡಿದ್ದಾದಮೇಲೆ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿ ಆ ನೈವೇದ್ಯನ ನಾವು ಸ್ವೀಕರಿಸಬೇಕು. ಆ್ಯಕ್ಚುಲಿ ನಾವು ಬಾಳೆಹಣ್ಣ ಪೀಸಸ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನೇ ನೈವೇದ್ಯ ಮಾಡಿ ನಾವು ಸ್ವೀಕಾರ ಮಾಡಬೇಕು. ಆಮೇಲೆ ಲಿಂಗದ ಮೇಲಿಟ್ಟಿರುವಂತಹ ಬಿಲ್ವಪತ್ರೆ ಮತ್ತು ಹೂವನ್ನೆಲ್ಲ ಪಕ್ಕಕ್ಕಿಟ್ಟು ಲಿಂಗನ ಒಂದು ಬಿಲ್ವಪತ್ರೆ ದಳದ ಜೊತೆ ನಾವು ವಸ್ತ್ರದಲ್ಲಿ ಈ ರೀತಿ ಇಡ್ತಾ ಇದ್ದೀವಿ. ಆಮೇಲೆ ಈ ವಸ್ತ್ರದಲ್ಲಿರೋ ಲಿಂಗನ ನಾವು ಕರಡಿಗೆ ಒಳಗೆ ಇಡಬೇಕು. ಲಿಂಗ ಪೂಜೆ ಜೊತೆ ರುದ್ರಾಕ್ಷಿನೂ ಸಹ ಇಟ್ಟು ಪೂಜೆ ಮಾಡಿದ್ವಿ. ಆ ರುದ್ರಾಕ್ಷಿನ ದಾರದಲ್ಲಿ ಹಾಕಿ ಮಗುಗೆ ಕಟ್ತಾ ಇದ್ದೀವಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹೇಳಪ್ಪ. ಹರ 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 ಮಹಾದೇವ. ಓಂ ನಮ ಶಿವಾಯ ಹೇಳು. ಓಂ ನಮ ಶಿವಾಯ ಹೇಳು. ಓಂ ಕೈ ಮುಗಿ ಎರಡು ಕೈ. ಓಂ ಓಂ ನಮ ಶಿವಾಯ. ಇನ್ನೊಂದ್ಸತಿ ಹೇಳು. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ, ಹರ ಹರ ಮಹಾದೇವ, ಶಂಭೋ ಶಂಕರ.